ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಶ್ರೀ ಮಂಜುನಾಥ ಸ್ವಾಮಿಯ ಮೊದಲನೇ ವರ್ಷದ ಅದ್ದೂರಿ ಬ್ರಹ್ಮರಥೋತ್ಸವಕ್ಕೆ ಚಾಲನೆ. ಮಾಜಿ ಸಚಿವ ಹಾಗೂ ಹಾಲಿ ವಿಧಾನ ಪರಿಷತ್ ಸದಸ್ಯ ಎಂಟಿಬಿ ನಾಗರಾಜ್ ಅವರು ಗರುಡಾಚಾರ್ ಪಾಳ್ಯದಲ್ಲಿ ತಾವು ನೂತನವಾಗಿ ನಿರ್ಮಿಸಿರುವ ಶ್ರೀ ಮಂಜುನಾಥ ಸ್ವಾಮಿ ದೇವಾಲಯದ ಮೊದಲನೇ ವರ್ಷದ ವಾರ್ಷಿಕೋತ್ಸವ ಹಿನ್ನೆಲೆ ವಿವಿಧ ಜಾನಪದ ಕಲಾ ತಂಡಗಳೊಂದಿಗೆ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಬ್ರಹ್ಮರಥೋತ್ಸವ ನೆರವೇರಿಸಿದರು. ನಂತರ ರಥಕ್ಕೆ ಚಾಲನೆ ನೀಡಿ ಮಾತನಾಡಿದ ಎಂಟಿಬಿ ನಾಗರಾಜ್ ಅವರು, ನಾಡು ಈಗಾಗಲೇ ಬರಗಾಲದಿಂದ ಹಾಗೂ ನೀರಿನ ಬವಣೆಯಿಂದ ಪರಿತಪಿಸ್ತಾ ಇದ್ದು, ಈ ಬಾರಿಯಾದರೂ ಶಿವನ ಅನುಗ್ರಹ ಕರುಣಿಸಿ ಗಂಗೆ ಭೂಮಿಗೆ ಕರುಣೆ ತೋರಿ ಉತ್ತಮ ಮಳೆ ಬೆಳೆಯಾಗಲಿ ಅಂತ ಶ್ರೀ ಮಂಜುನಾಥ ಸ್ವಾಮಿಯಲ್ಲಿ ಪ್ರಾರ್ಥಿಸಲಾಗಿದೆ. ಶಿವನ ಅನುಗ್ರಹ ಇದ್ರೆ ಎಲ್ಲ ಕೆಲಸಗಳು ನೆರವೇರಿ ದೇಶ ನಾಡು ಸಮೃದ್ಧವಾಗಲಿದೆ ಅಂತ ಹೇಳಿದರು. ಇನ್ನು ಮುಂಬರುವ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಲ್ಲ ಅಂತ ಈಗಾಗಲೇ ತಿಳಿಸಿದ್ದೇನೆ. ಎಂಪಿ ಚುನಾವಣೆ ಕಣದಿಂದ ದೂರ ಇದ್ದೇನೆ. ಹೈಕಮಾಂಡ್ ಏನು ಸೂಚನೆ ತಿಳಿಸಿದ್ರೆ ಅದಕ್ಕೆ ಬದ್ಧನಾಗಿರ್ತೇನೆ ಅಂತ ತಿಳಿಸಿದ್ದಾರೆ. 25 ಅಡಿ ರಥ ಇದು ನಮ್ಮ ಮಂಗಳೂರು ಪಕ್ಕದಲ್ಲಿ ಶಿರ್ಸಿ ಅನ್ನೋ ಗ್ರಾಮದಲ್ಲಿ ಅಲ್ಲಿದ್ದಂಥ ಒಬ್ಬರು ಇದು ನಿರ್ಮಾಣ ಮಾಡ್ತಕ್ಕಂಥ ಶಿಲ್ಪಿಗಳು ಅದನ್ನು ಸುಮಾರು 8 ತಿಂಗಳಿಂದ ಅದನ್ನು ಆ ರಥವನ್ನು ಮಾಡಿ ನಮ್ಮ ದೇವಾಲಯಕ್ಕೆ ಅರ್ಪಣೆ ಮಾಡಿದ್ದಾರೆ. ಅದಕ್ಕೆ ಎಲ್ಲ ವಿಧಿ ವಿಧಾನಗಳನ್ನು ಕೂಡ ಅನುಸರಿಸಿ ಪೂಜೆ ಪುನಸ್ಕಾರಗಳನ್ನು ಸಲ್ಲಿಸಿ ಇವತ್ತು ನಾವು ಬ್ರಹ್ಮರಥೋತ್ಸವವನ್ನು ಪ್ರಾರಂಭಕ್ಕೆ ಚಾಲನೆಯನ್ನು ಕೊಟ್ಟಿದ್ದೇವೆ. 4 ವರ್ಷಗಳಲ್ಲಿ 4 ದೇವಸ್ಥಾನಗಳನ್ನು ಕಟ್ಟಿದ್ದೇವೆ. ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ, ಒಂದು ಮಹೇಶ್ವರಮ್ಮ ಸ್ವಾಮಿ ದೇವಸ್ಥಾನ, ಒಂದು ಮುನೇಶ್ವರ ದೇವಸ್ಥಾನ, ಒಂದು ಮಂಜುನಾಥ ಸ್ವಾಮಿ ದೇವಸ್ಥಾನ, ಹಾಗೆ ಅವತ್ತು ಸಂಗೊಳ್ಳಿ ರಾಯಣ್ಣನ ಸ್ಟ್ಯಾಚ್ಯೂವನ್ನು ಉದ್ಘಾಟನೆ ಮಾಡಿದ್ದೇವೆ. ಹಾಗೆ ನಮ್ಮ ಭಕ್ತ ಕನಕದಾಸರ ಸ್ಟ್ಯಾಚ್ಯೂವನ್ನು ಉದ್ಘಾಟನೆ ಮಾಡಿದ್ದೇವೆ. ಈ 4 ವರ್ಷದಲ್ಲಿ ಗ್ರಾಮದಲ್ಲಿ ಇಷ್ಟು ಸಾರ್ವಜನಿಕವಾಗಿ ಇತಿಹಾಸ ಪ್ರಸಿದ್ಧಿಯಾದಂಥ ದಾಸಶ್ರೇಷ್ಠ ಕನಕದಾಸರು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಸಂಗೊಳ್ಳಿ ರಾಯಣ್ಣ ಬೆಲ್ಲಿಗೆ ಸೆರೆಯಾದಂಥ ಸಂಗೊಳ್ಳಿ ರಾಯಣ್ಣನ ಸ್ಟ್ಯಾಚ್ಯೂವನ್ನು ಎಲ್ಲವೂ ಕೂಡ ಈ ಗ್ರಾಮದಲ್ಲಿ ನಾವು ಸಾರ್ವಜನಿಕವಾಗಿ ಅವೆಲ್ಲೂ ಕೂಡ ಸ್ಥಾಪನೆ ಮಾಡಿ ಉದ್ಘಾಟನೆ ಮಾಡಿ ಈಗಾಗಲೇ ಪೂಜೆ ಪುನಸ್ಕಾರಗಳು ನಡೀತಾ ಇದ್ದೇವೆ ಅಂತೇಳಿಕೆ ನಾನು ಈ ಸಂದರ್ಭದಲ್ಲಿ ಬಯಸ್ತೇನೆ. ನಿಮ್ಮೆಲ್ಲರಿಗೂ ಧನ್ಯವಾದಗಳು.